ಹೇ ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ಎಲ್ಲರಿಗೂ ಇವತ್ತೊಂದು ಸೂಪರ್ ಹೆಲ್ದಿ ಸ್ಟ್ರೀಟ್ ಸ್ನ್ಯಾಕ್ ಮಾಡೋಣ. ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಾನು 150 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀನಿ. ಇಷ್ಟು ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಯಾರನ್ನು ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ನಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ಸ್ ಕೆಳಗಡೆ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಿ. ಇವಾಗ ಶುರು ಮಾಡೋಣ. ಇದನ್ನು ಮಾಡೋದಕ್ಕೆ 40 ನಿಮಿಷಕ್ಕಿಂತ ಜಾಸ್ತಿ ತೊಗೊಂಬಾರ್ದು. ಸ್ಯಾಲಡ್ಡು, ಚಟ್ನಿ, ಚಪಾತಿ ಎಲ್ಲ ಸೇರಿ ಇದರಿಂದ ಒಂದು 5-6 ರೋಲ್ಸ್ ಮಾಡ್ಬೋದು. ಮೊದಲು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಬೇಕು ಪನ್ನೀರ್ನ. ಫಸ್ಟ್ ನಾನೊಂದು ಏರ್ ಟೈಟ್ ಕಂಟೈನರ್ ತೊಗೊತಾ ಇದ್ದೀನಿ. ಇದರೊಳಗೆ ಸ್ಟೋರ್ ಮಾಡೋದು ಈಸಿ ಆಗುತ್ತೆ. ಸೊ ಫಸ್ಟು ಇದಕ್ಕೆ ಒಂದು 3/4 ಕಪ್ಪಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಮೊಸರು ಇದಕ್ಕೆ ಗಟ್ಟಿ ಇರಬೇಕು. ಗಟ್ಟಿ ಇಲ್ಲ ಅಂದರೆ ಅದನ್ನೊಂದು ಚೀಸ್ ಕ್ಲಾತು ಇಲ್ಲಾಂದರೆ ಒಂದು ಬಟ್ಟೆನಲ್ಲಿ ಹ್ಯಾಂಗ್ ಮಾಡಿಟ್ರೆ ಅದು ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನನಗೊಂದು ಸ್ವಲ್ಪ ಟೈಮ್ ಇದೆ ಅಂತ ಫ್ರೆಶ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು. ಇವಾಗ ಇದಕ್ಕೆ ಮಸಾಲೆಗಳನ್ನ ಹಾಕೋಣ. ಆ ಜಾರ್ಗಳೆಲ್ಲ ಪೀನಟ್ ಬಟರ್ದು, ಅಷ್ಟು ಪೀನಟ್ ಬಟರ್ ತಿಂತೀವಿ ನಾವು. ನಾನು ಒಂದು ಮೆಜರಿಂಗ್ ಸ್ಪೂನ್ ಯೂಸ್ ಮಾಡ್ತಿಲ್ಲ, ಸುಮ್ಮನೆ ಒಂದು ಚಿಕ್ಕ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಇದರೊಳಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕೋಣ. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಹಾಕೋಣ. 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಚಾಟ್ ಮಸಾಲ ಇದ್ದರೆ ಅದೊಂದು ಸ್ವಲ್ಪ, ಅರ್ಧ ಸ್ಪೂನಷ್ಟು ಒಂದು ಆಮ್ಚೂರ್ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಹಾಕೋಣ. ಸ್ವಲ್ಪ ಕಸೂರಿ ಮೇಥಿ. ಇದಕ್ಕೊಂದು ಕಂಟೈನರ್ ಹುಡ್ಕೊಬೇಕು. ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾನು ಒಂದು 300 ಗ್ರಾಮಷ್ಟು ಪನ್ನೀರ್ ತೊಗೊತಾ ಇದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನೊಂದು 15-20 ನಿಮಿಷ ಮುಚ್ಚಿಡೋಣ. ಇದು ಫುಲ್ಲು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ. ಇವಾಗ ಪನ್ನೀರ್ ರೆಡಿ ಆಗೋತ್ತಿಗೆ ಇದಕ್ಕೆ ಬೇಕಾಗಿರೋ ಚಟ್ನಿ ಮತ್ತು ಸ್ಯಾಲಡ್ ಮಾಡ್ಕೊಳ್ಳೋಣ. ಚಟ್ನಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 1 ಇಲ್ಲ 2 ಬೆಳ್ಳುಳ್ಳಿ, ಸ್ವಲ್ಪ ಮೊಸರು, 1-2 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಆಮ್ಚೂರ್ ಪೌಡ್ರ್ ಹಾಕ್ತಾಯಿದ್ದೀನಿ, ಉಪ್ಪು, ಆಮೇಲೆ ಜೀರಿಗೆ ಪುಡಿ, ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಇದ್ರೊಳಗೆ ಒಂದು ಸ್ವಲ್ಪ ಮಿಸ್ಸಿಂಗ್ ಅನಿಸುತ್ತೆ ಓಲ್ಡ್ ಡಿಶಲ್ಲಿ. ಸೊ ಸಕ್ಕರೆ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಕ್ವಿಕ್ಕಾಗಿ ಸ್ಯಾಲಡ್ ಮಾಡ್ಕೊಳ್ಳೋಣ. ನಾನು ಇದಕ್ಕೊಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಇದು ಕ್ಯಾರೆಟು ಒಂಥರ ಮ್ಯಾಚ್ ಸ್ಟಿಕ್ಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುರಿದ ಅಂದರೆ ಅದರ ಟೆಕ್ಸ್ಚರ್ ಹೊಟ್ಟೋಗುತ್ತೆ. ಸ್ವಲ್ಪ ಈರುಳ್ಳಿ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಜ್ಯೂಸ್ ಬೇಕಾದ್ರೆ ಪನ್ನೀರ್ಗೆ ಹಾಕ್ಕೊಳ್ಬೋದು, ಇಲ್ಲ ಚಟ್ನಿಗೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಯಾಲಡ್ಗೆ ಹಾಕ್ಕೊಬೋದು. ಎಲ್ಲೋ ಒಂದು ಕಡೆ ಹುಳಿ ಅಂಶ ಇರಬೇಕು ಅನ್ಸುತ್ತೆ. ಇವಾಗ ಸ್ಯಾಲಡ್ ರೆಡಿ. ನೆಕ್ಸ್ಟ್ ನಾವು ಪನ್ನೀರ್ನ ಮ್ಯಾರಿನೇಟ್ ಮಾಡಿರೋದನ್ನ ಹುರ್ಕೊಳ್ಳೋಣ. ಇದೊಂದು 3-4 ನಿಮಿಷ 1-2 ಟೀ ಸ್ಪೂನು ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು. ಪನ್ನೀರ್ ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ಅದನ್ನು ತೆಗೆದುಬಿಡ್ಬೋದು.